ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರ ರುಜುತ್ವವನ್ನು ಸಾಧನೆ ಮಾಡತಕ್ಕಂತಹ ಸುಳಾದಿಯಲ್ಲಿ ನಮ್ಮ ವಿಜಯಪ್ರಭುಗಳು ವಾದಿರಾಜತೀರ್ಥ ಗುರು ಸಾರ್ವಭೌಮರು ಸಮರ್ಪಣೆ ಮಾಡ್ತಾ ಇದ್ದಂತಹ ನೈವೇದ್ಯವನ್ನು ಸ್ವಾಮಿ ಸಾಕ್ಷಾತ್ತಾಗಿ ಸ್ವೀಕಾರ ಮಾಡ್ತಾ ಇದ್ದಂತಹ ಘಟನೆಯನ್ನು ಉಲ್ಲೇಖ ಮಾಡ್ತಾರೆ. ಅದರ ಅರ್ಥಾನುಸಂಧಾನವನ್ನು ಮಾಡಿಕೊಳ್ತಾ ಬ್ರಹ್ಮಸೂತ್ರಗಳಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದಾರೆ. ಅದಕ್ಕೆ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ತಿಳಿಸಿದ ಅರ್ಥವನ್ನು ಸಹಿತ ತಿಳಿತಾ, ಜಿಜ್ಞಾಸ ಇದು ನೇರವಾಗಿ ಮೋಕ್ಷ ಸಾಧನವಲ್ಲ. ಜಿಜ್ಞಾಸದಿಂದ ಜ್ಞಾನ ಸಾಧ್ಯ, ಜ್ಞಾನ ಬರ್ತದೆ, ಜ್ಞಾನದಿಂದ ಮೋಕ್ಷ ಉಂಟಾಗ್ತದೆ ಅನ್ನುವ ಮಾತಿನ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಅದರ ರೀತಿಯಲ್ಲಿ ಶ್ರೀಮತ್ ಸ್ವಾಪ್ನ ವೃಂದಾವನಾಖ್ಯಾನದಿಂದ, ಬ್ರಹ್ಮಾಂಡ ಪುರಾಣದ ವಚನದಿಂದ ಮತ್ತು ವಿಜಯಪ್ರಭುಗಳ ವಚನದಿಂದ ನಮಗೆ ರುಜುತ್ವ ನಿರ್ಣಯವಾಗ್ತದೆ. ಆ ರುಜುತ್ವದಲ್ಲಿ ರಾಜರ ಜೀವನದಲ್ಲಿ ನಮಗೆ ಸಾಕ್ಷಿಗಳು ದೊರೀತವೆ, ರಾಜರ ಗ್ರಂಥಗಳಲ್ಲಿ ಸೂಚನೆಗಳು ದೊರೀತವೆ ಅನ್ನೋದನ್ನು ಕಾಣ್ತಾ ಬರ್ತಾ ಇದ್ದೇವೆ. ರಾಜರ ಜೀವನದಲ್ಲಿ ದೊರೆಯುವ ಅನೇಕ ಸಾಕ್ಷಿಗಳಲ್ಲಿ, ಇದೊಂದೇ ಅಲ್ಲ, ಅನೇಕ ಸಾಕ್ಷಿಗಳಲ್ಲಿ ಈ ಭಗವಂತ ತಾನು ಸಾಕ್ಷಾತ್ತಾಗಿ ಅವರಿಂದ ನೈವೇದ್ಯ ಸ್ವೀಕಾರ ಮಾಡಿದ್ದು ಒಂದು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡೆವು. ಅಲ್ಲೇನೆ ಪುರಂದರದಾಸರು ಮತ್ತು ಚಂದ್ರಿಕಾಚಾರ್ಯರು ಮುಂತಾದ ಮಹಾನುಭಾವರ ಚರ್ಯಗಳನ್ನೂ ಸಹಿತ ಚಿಂತನೆ ಮಾಡಿ ಅವರು ಯಾರೂ ಇದರಿಂದ ರುಜುಗಳಾಗಲಿಕ್ಕೆ ಸಾಧ್ಯವಿಲ್ಲ, ಆದರೆ ರುಜುತ್ವಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಆಗಿನ ಕಾಲದವರಿಗೆ ಅನ್ನುವುದನ್ನು ನಾವು ತಿಳಿದುಕೊಂಡಿದ್ದೆವು. ಇದರ ಮೇಲೆ ಈಗ ಮದಭಾವಿಯವರು ಆಕ್ಷೇಪವನ್ನು ಮಾಡಿದ್ದಾರೆ. ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡೋದು, ದೇವರಿಗೆ ಊಟ ಮಾಡಿಸೋದು ರುಜುತ್ವ ಸಾಧಕವಾಗುವುದಾದರೆ ನಮ್ಮ ಕೌಸಲ್ಯಾದೇವಿಯರು, ಯಶೋಧಾದೇವಿಯರು ಸಹಿತ ರುಜುಗಳಾಗಬೇಕಾಗ್ತದೆ ಅಂತ ಆಕ್ಷೇಪವನ್ನು ಮಾಡಿದ್ದಾರೆ. ಅವರ ಮಾತನ್ನ ಕೇಳಿ. ದಶರಥ ರಾಜ, ಕೌಸಲ್ಯ ಇವರು ರಾಮನನ್ನ ಮಗನನ್ನಾಗಿ ಪಡೆದರು. 16 ವರ್ಷಗಳವರೆಗೆ ರಾಮನ ಜೊತೆಗೆ ಇದ್ದದ್ದು, ಲಾಲನೆ ಪಾಲನೆ ಮಾಡಿದ್ದು, ಇದೆಲ್ಲ ಮಾಡಿದ್ದು ನೋಡಿದ್ರೆ ಬಹಳ ದೊಡ್ಡದಾದಂತಹ ಸೇವೆಯನ್ನು ಕೌಸಲ್ಯಾದೇವಿ ಮಾಡಿದ್ದಾಳೆ. ಆದರೆ ಇಷ್ಟೆಲ್ಲ ಮಾಡಿದ್ರೆ ಕೌಸಲ್ಯಾದೇವಿ ರುಜು ಅಂತ ಹೇಳಿಕ್ಕಾಗ್ತದ? ಸಾಧ್ಯ ಇಲ್ಲ. ಒಂದಲ್ಲ ಎರಡಲ್ಲ, ದಿವಸಕ್ಕೆ ಮಗುವಾಗಿದ್ದಾಗ 3 ಹೊತ್ತು 4 ಹೊತ್ತು ಊಟವನ್ನ ಮಾಡಿಸಬೇಕು. ತೊಡೆ ಮೇಲೆ ಕೂಡಿಸಿಕೊಂಡು ಮಾಡಿಸಬೇಕು. ಆ ಮಗುವನ್ನ ಎತ್ಕೊಂಡು ಅದರ ಜೊತೆಗೆ ಮಾತುಗಳನ್ನ ಆಡ್ತಾ, ಚೇಷ್ಟೆಯನ್ನ ಮಾಡ್ತಾ ಅದಕ್ಕೆ ಊಟಕ್ಕೆ ಹಾಕಬೇಕು. ಏನ್ ದೊಡ್ಡ ಭಾಗ್ಯ ಇದೆ ರೀ ಇದು. 1 ದಿವಸ ಮಾಡಿದ್ದಲ್ಲ, 2 ದಿವಸ ಮಾಡಿದ್ದಲ್ಲ, 10 ವರ್ಷಗಳವರೆಗೆ ಆ ಯಶೋಧಾದೇವಿ ಕೃಷ್ಣ ಪರಮಾತ್ಮನನ್ನ ಬೆಳೆಸಿದ್ದಾಳೆ. ಎಷ್ಟು ದೊಡ್ಡ ಭಾಗ್ಯ. ಆದರೆ ಇದನ್ನೇ ಇಟ್ಕೊಂಡು ರುಜುತ್ವವನ್ನು ಸಾಧನೆ ಮಾಡ್ಲಿಕ್ಕಾಗ್ತದ? ದೇವರಿಗೆ ಭೋಜನ ಸಮರ್ಪಣೆ ಮಾಡುವುದು ನೇರವಾಗಿ ರುಜುತ್ವ ಸಾಧಕ ಅಂತ ನಾನೆಲ್ಲಿ ಹೇಳಿದ್ದೇನೆ ಮದಭಾವಿಯವರೇ? ಎಲ್ಲಿ ಹೇಳಿದ್ದೇನೆ? ಇಲ್ಲದೇ ಇರುವುದನ್ನೇ ಆಪಾದನೆ ಮಾಡಿಕೊಂಡು ಬರ್ತಾ ಇದ್ದೀರಿ. ಅನುಕ್ತೋಪಾಲಂಬ ಅನ್ನೋದಿದೆಯಲ್ಲ, ಅದು ನಿಮ್ಮ ಸೆಕೆಂಡ್ ನೇಚರ್ ಆಗಿಬಿಟ್ಟಿದೆ ನಿಮಗದು. ಇಲ್ಲದೇ ಇರುವುದನ್ನೇ ಆಪಾದನೆ ಮಾಡ್ತಾ ಇದ್ದೀರಿ. ರಾಜರ ರುಜುತ್ವ ನಿರ್ಣಯವಾಗುವುದು ಆಗಮಗಳಿಂದ. ಶ್ರೀಮತ್ ಸ್ವಾಪ್ತ ವೃಂದಾವನಾಖ್ಯಾನ, ಬ್ರಹ್ಮಾಂಡ ಪುರಾಣದ ವಚನ ಮತ್ತು ವಿಜಯಪ್ರಭುಗಳ ವಚನ, ಈ 3ರಿಂದ ರುಜುತ್ವ ನಿರ್ಣಯವಾಗ್ತದೆ. ನಿರ್ಣೀತವಾದಂತಹ ರುಜುತ್ವದಲ್ಲಿ ನಮಗೆ ರಾಜರ ಜೀವನದೊಳಗೆ ಸಾಕ್ಷಿ ದೊರೀತದೆ ಮತ್ತು ರಾಜರ ಗ್ರಂಥಗಳಲ್ಲಿ ಸೂಚನೆ ದೊರೀತದೆ. ಇದನ್ನು ನಾವು ಹೇಳ್ತಾ ಇರುವುದು. ಭೋಜನವನ್ನ ಮಾಡಿದ ಮಾತ್ರಕ್ಕೆ, ನೈವೇದ್ಯ ಸ್ವೀಕಾರ ಮಾಡಿದ ಮಾತ್ರಕ್ಕೆ ರುಜುಗಳು ಅಂತ ನೇರವಾಗಿ ಸಾಧನೆ ಮಾಡಿಲ್ಲ ನಾವು. ಸ್ಪಷ್ಟವಾಗಿದೆ ಆ ಪ್ರತಿಪಾದನೆಯೊಳಗಡೆಗೆ. ಜಿಜ್ಞಾಸ, ಜಿಜ್ಞಾಸಾದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಆದರೂ ಸಹಿತ ಹೇಗೆ ಮೋಕ್ಷಕ್ಕೆ ಜಿಜ್ಞಾಸ ಸಾಧನ ಅಂತ ಹೇಳ್ತಾರೆಯೋ ಆ ರೀತಿಯಲ್ಲಿ ಇದನ್ನು ತಿಳಿಯಬೇಕಾದ್ದು ಅಂತ ಸ್ಪಷ್ಟವಾಗಿ ನಾವು ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ದೇವೆ. ಭೋಜನದಿಂದ ಏನು ಸಿದ್ಧವಾಗುತ್ತೆ? ಪ್ರೇಮ ಸಿದ್ಧವಾಗುತ್ತೆ. ಪ್ರೇಮವಿಲ್ಲದೆ ಭೋಜನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಆಪತ್ತಿರಬೇಕು, ಇಲ್ಲ ಪ್ರೇಮವಿರಬೇಕು. ಪರಮಾತ್ಮನಿಗೆ ಆಪತ್ತಿನ ಪ್ರಸಕ್ತಿ ಇಲ್ಲ, ಅದರಿಂದಾಗಿ ಉಳಿದದ್ದು ಪ್ರೇಮ ಒಂದೇ. ಪರಮಾತ್ಮ ಬಂದು ಊಟ ಮಾಡ್ತಾ ಇದ್ದಾನೆ ಅಂದಾಗ ಯಾರ ಬಳಿಯೇ ಊಟ ಮಾಡಲಿ, ಪರಮಾತ್ಮ ಯಾರ ಬಳಿ ನೈವೇದ್ಯ ಸ್ವೀಕಾರ ಮಾಡ್ತಾ ಇದ್ದಾನೆ, ಯಾರ ಬಳಿ ಊಟ ಮಾಡ್ತಾ ಇದ್ದಾನೆ, ಅವರೆಲ್ಲರೂ ಸಹಿತ ಭಗವಂತನಿಗೆ ಪ್ರೀತಿ ಪಾತ್ರರು ಅಂತ ನಿರ್ಣಯವಾಗುತ್ತೆ. ಆ ಪ್ರೀತಿ ತಾರತಮ್ಯಯುಕ್ತವಾದದ್ದು, ಪ್ರತಿಯೊಂದೂ ಸಹಿತ ತಾರತಮ್ಯಯುಕ್ತವಾದದ್ದು. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ, ಎಲ್ಲರೂ ಕೂಡ ಎಲ್ಲರಲ್ಲೂ ತೋರುವಂತಹ ಪ್ರೀತಿ ಒಂದೇ ರೀತಿಯಾಗಿಲ್ಲ. ಇಲ್ಲಿ ಯಾವ ರೀತಿಯಾದ ಪ್ರೀತಿ ಅಂದಾಗ ಆಖ್ಯಾನದಿಂದ ರುಜುತ್ವ ನಿರ್ಣಯವಾಗಿದೆ. ರುಜುತ್ವ ಸಮಾನಾಧಿಕರಣವಾದ ಪ್ರೇಮ
ಅಂದರೆ ಪರಮಾತ್ಮ ಏನು ರುಜುಗಳಲ್ಲಿ ಪ್ರೇಮವನ್ನು ತೋರಿಸ್ತಾನೆಯೋ ಆ ಪ್ರೇಮವಿಲ್ಲಿದೆ ಅಂತ ನಿರ್ಣಯವಾಗುತ್ತೆ. ಯಾಕೆ? ಶ್ರೀಮದಾಚಾರ್ಯರ ವಚನವಿದೆ, ಯಸ್ಮಾನ್ ನಾರಾಯಣ ಸ್ಯಾತಿ ಪ್ರಿಯಾ ಪ್ರಾಣತ್ವಯೋಗಿನಃ. ಪ್ರಾಣ ಪದವಿಗೆ ಬರ್ತಕ್ಕಂತಹ ರುಜುಗಳು ಪರಮಾತ್ಮನಿಗೆ ಅತ್ಯಂತ ಪ್ರಿಯರು ಅನ್ನುವ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಾತಿದೆ. ಭೋಜನ ಮಾಡುವುದರಿಂದ ರುಜುತ್ವ ಸಿದ್ಧವಾಗುತ್ತೆ ಅಂತ ಹೇಳಿದ್ರೆ ನೀವು ಹೇಳಿದ ಮಾತು ಉಪಪನ್ನವಾಗ್ತಾ ಇತ್ತು. ಕೌಸಲ್ಯೆಯೂ ಆಗಬೇಕಾಗಿತ್ತು, ಯಶೋಧಾದೇವಿಯರು ಆಗಬೇಕಾಗಿತ್ತು ಅಂತ. ಹಾಗೆ ಹೇಳ್ತಾನೆ ಇಲ್ಲ, ಸರ್ವಥಾ ಹೇಳ್ತಾ ಇಲ್ಲ. ಆಖ್ಯಾನದಿಂದ ನಿರ್ಣೀತವಾದ ರುಜುತ್ವಕ್ಕೆ ಇದು ಸಾಕ್ಷಿ, ಆಗಿನ ಕಾಲದವರಿಗೆ ಪ್ರತ್ಯಕ್ಷ ಸಾಕ್ಷಿ ಅನ್ನುವುದನ್ನು ತಿಳಿಸಿ ಹೇಳ್ತಾ ಇದ್ದೇವೆ. ಇಲ್ಲ, ಆದರೂ ಸಹಿತ ಕೌಸಲ್ಯ ಯಶೋಧೆಯರೆಲ್ಲರೂ ಕೂಡ ಸಮರ್ಪಣೆ ಮಾಡಿದ್ದಾರಲ್ಲ, ರುಜುಗಳು ಆಗಿಬಿಡ್ತಾರೆ ಎನ್ನುವಂತ ಯಾರ ಮನಸ್ಸಲ್ಲಾದರೂ ಸಂಶಯವಿದ್ದರೆ, ಇವರಿಗಂತೂ ಇದ್ದೇ ಇದೆ, ಸಂಶಯವೇ ಇದೆ ಇವರಿಗೆ. ಉತ್ತರವನ್ನು ನೀಡ್ತೇನೆ. ಸರಳವಾದ ಉತ್ತರವಿದೆ, ಅತ್ಯಂತ ಸರಳವಾದ ಉತ್ತರವಿದೆ. ನೋಡಿ, ನಾರಾಯಣನನ್ನ ಯಾಕೆ ಪರಬ್ರಹ್ಮ ಅಂತ ಒಪ್ಪಬೇಕು ಅಂತ ಒಬ್ಬ ಪ್ರಶ್ನೆ ಮಾಡಿದಾಗ, ದೇವರಲ್ಲಿ ಮಂದಹಾಸವಿದೆ, ಅದಕ್ಕಾಗಿ ಅವನು ಪರಬ್ರಹ್ಮ ಅಂತ ಹೇಳಲಿಕ್ಕಾಗ್ತದೆಯಾ? ಶ್ರೀಮದಾಚಾರ್ಯರು ಹೇಳಿದ್ದಾರೆಯಾ? ದೇವರಲ್ಲಿ ಮಂದಹಾಸವಿದೆ, ಅದಕ್ಕಾಗಿ ಅವನು ಪರಬ್ರಹ್ಮ ಅಂತ? ಇಲ್ಲ, ಆ ರೀತಿಯಾಗಿ ಯಾರೂ ಸಹಿತ ಹೇಳುವುದಿಲ್ಲ. ಆದರೆ ದೇವರ ಮಂದಹಾಸ ದೇವರ ಪರಿಪೂರ್ಣತೆಗೆ ಸಾಕ್ಷಿ, ದೇವರ ಪರಿಪೂರ್ಣತೆಯನ್ನು ತೋರಿಸ್ತದೆ, ಅವನ ಪರಿಪೂರ್ಣ ಆನಂದವನ್ನು ತೋರಿಸ್ತದೆ ಅಂತಾರೆ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತಮಧೀಶಿತು. ಅಧೀಶಿತು, ಎಲ್ಲರ ಒಡೆಯನಾದ ಶ್ರೀಮನ್ನಾರಾಯಣ ಏನಿದ್ದಾನೆ ಅವನ ಮಂದಸ್ಮಿತ ಉಂಟಲ್ಲ, ಅದು ಪೂರ್ಣಾನನ್ಯ ಸುಖೋದ್ಭಾಸಿ, ಪರಮಾತ್ಮನ ಪರಿಪೂರ್ಣತೆಯೇ, ಪರಮಾತ್ಮನ ಅನನ್ಯ ಸುಖಕ್ಕೆ ಸಾಕ್ಷಿ. ಪರಮಾತ್ಮನ ಪರಬ್ರಹ್ಮತ್ವ, ಪರಿಪೂರ್ಣತ್ವ ಅಂದರೆ ಪರಬ್ರಹ್ಮತ್ವ, ಅನನ್ಯ ಸುಖ ಅಂದರೆ ಸ್ವತಂತ್ರವಾದ ಸುಖ, ಇನ್ನೊಬ್ಬರಲ್ಲಿಲ್ಲದ ಸುಖ, ಇನ್ನೊಬ್ಬರ ಅಧೀನವಲ್ಲದ ಸುಖ. ಅವನ ಸ್ವಾತಂತ್ರ್ಯಾದಿ ಗುಣಗಳಿಗೆ, ಅವನ ಪರಿಪೂರ್ಣತ್ವಕ್ಕೆ ಅವನ ಮಂದಹಾಸ ಸಾಕ್ಷಿ. ಪೂರ್ಣಾನನ್ಯ ಸುಖೋದ್ಭಾಸಿ, ಆ ಸುಖವನ್ನು ಉದ್ಭಾಸನಗೊಳಿಸ್ತದೆ, ಅದು ನಮಗೆ ತೋರುವಂತೆ ಮಾಡ್ತದೆ. ದೇವರ ಪರಿಪೂರ್ಣತ್ವಕ್ಕೆ ನಮಗೆ ಸಾಕ್ಷಿ. ಪರಿಪೂರ್ಣತ್ವ ಯಾವುದರಿಂದ ನಿರ್ಣೀತ? ಬ್ರಹ್ಮಸೂತ್ರಗಳಿಂದ ನಿರ್ಣೀತ, ವೇದಗಳಿಂದ ನಿರ್ಣೀತ. ಪರಮಾತ್ಮನ ಆನಂದ ಯಾವುದರಿಂದ ನಿರ್ಣೀತ? ವೇದಗಳಿಂದ, ಬ್ರಹ್ಮಸೂತ್ರಗಳಿಂದ ನಿರ್ಣೀತ. ಪರಮಾತ್ಮನ ಪರಬ್ರಹ್ಮತ್ವ, ಪರಮಾತ್ಮನ ಸುಖಪೂರ್ಣತ್ವ ಅನ್ನೋದು ವೇದಗಳಿಂದ ನಿರ್ಣೀತವಾದಾಗ ಆ ಮಂದಹಾಸ ಅನ್ನೋದು ನಮಗದಕ್ಕೆ ಸಾಕ್ಷಿಯಾಯಿತು, ಪರಮಾತ್ಮನ ಪೂರ್ಣತ್ವಕ್ಕೆ ಸಾಕ್ಷಿಯಾಯಿತು. ಮಂದಹಾಸ ಎಲ್ಲರಲ್ಲೂ ಇದೆ, ಮಂದಹಾಸ ಎಲ್ಲರಲ್ಲೂ ಇದೆ. ಲಕ್ಷ್ಮೀದೇವಿಯರಲ್ಲಿ ಮಂದಹಾಸವಿದೆ, ವಾಯುದೇವರಲ್ಲಿ ಮಂದಹಾಸವಿದೆ, ಉದ್ಯನ್ ಮಂದಸ್ಮಿತಶ್ರೀ. ದೇವತೆಗಳಲ್ಲಿ ಮಂದಹಾಸವಿದೆ, ಋಷಿಗಳಲ್ಲಿ ಮಂದಹಾಸವಿದೆ, ಪಿತೃದೇವತೆಗಳಲ್ಲಿದೆ, ಚಕ್ರವರ್ತಿಗಳಲ್ಲಿದೆ, ಮನುಷ್ಯೋತ್ತಮರಲ್ಲಿದೆ, ಎಲ್ಲರಲ್ಲಿಯೂ ಮಂದಹಾಸವಿದೆ. ನಮ್ಮೆಲ್ಲರ ಮಂದಹಾಸ ಪರಿಪೂರ್ಣತ್ವಕ್ಕೆ ಸಾಕ್ಷಿಯ? ನಮ್ಮೆಲ್ಲರ ಮಂದಹಾಸ ಅನಂತ ಸುಖಕ್ಕೆ, ಸ್ವಾತಂತ್ರ್ಯದ ಸುಖಕ್ಕೆ ಸಾಕ್ಷಿಯ? ಅಲ್ಲ. ಈಗ ರಾಜರ ವಿಷಯಕ್ಕೆ ಬನ್ನಿ. ಬ್ರಹ್ಮಸೂತ್ರಗಳಿಂದ ಹೇಗೆ ಪರಮಾತ್ಮನ ಪರಬ್ರಹ್ಮತ್ವ ನಿರ್ಣಯವಾಗ್ತದೆಯೋ, ಆಖ್ಯಾನದಿಂದ, ಬ್ರಹ್ಮಾಂಡ ಪುರಾಣದ ವಚನದಿಂದ, ವಿಜಯಪ್ರಭುಗಳ ವಚನ, ಈ ಆಗಮಗಳಿಂದ ರುಜುತ್ವ ನಿರ್ಣಯವಾಗ್ತದೆ. ಅವರಿಗೆ ಅದರಲ್ಲಿ ಆಕ್ಷೇಪವಿದೆ, ಆ ವಿಷಯಕ್ಕೆ ಬರ್ತೇವೆ. ಅವಶ್ಯವಾಗಿ ಆಖ್ಯಾನದ ಪ್ರಾಮಾಣ್ಯವನ್ನು ಸುಸ್ಥಿರವಾಗಿ ಸಮರ್ಥನೆಯನ್ನು ಮಾಡಿಕೊಡ್ತೇವೆ. ಅದರ ನಂತರ ಆ ಆಕ್ಷೇಪಕ್ಕಾನಂತರ ಬರೋಣ. ಆಖ್ಯಾನದಿಂದ ನಮಗೆ ರುಜುತ್ವ ನಿರ್ಣಯವಾಗಿದೆ. ನಿರ್ಣೀತವಾದ ನಮ್ಮ ರುಜುತ್ವಕ್ಕೆ ಏನು ಸಾಕ್ಷಿ? ಅವರಲ್ಲಿರುವ ಏನು ಭಗವಂತ ಬಂದು ಭೋಜನವನ್ನು ಸ್ವೀಕಾರ ಮಾಡಿದ್ದಾನೆ ಅದು ಸಾಕ್ಷಿಯಾಗ್ತದೆ. ಮಂದಹಾಸ ಎಲ್ಲರಲ್ಲೂ ಇದೆ, ಊಟ ಸಮರ್ಪಣೆ ಮಾಡಿದ್ದು ಎಲ್ಲರಲ್ಲೂ ಇದೆ. ಕೌಸಲ್ಯಾದೇವಿಯರು ಊಟ ಸಮರ್ಪಣೆ ಮಾಡಿದ್ದಾರೆ, ಯಶೋಧಾದೇವಿಯರು ಭಗವಂತನಿಗೆ ಭೋಜನವನ್ನು ಸಮರ್ಪಣೆ ಮಾಡಿದ್ದಾರೆ, ಊಟ ಮಾಡಿಸಿದ್ದಾರೆ. ಎಲ್ಲರಲ್ಲೂ ಇದೆ. ಮಂದಹಾಸ ಎಲ್ಲರಲ್ಲಿ ಇರುವ ಹಾಗೆ ಭೋಜನ ಸಮರ್ಪಣೆ ಮಾಡುವ ಕ್ರಿಯೆ, ನೈವೇದ್ಯ ಸಮರ್ಪಣೆ ಮಾಡುವ ಕ್ರಿಯೆ ಸಕಲ ಸದ್ಭಕ್ತರಲ್ಲೂ ಇದೆ. ಶ್ರೀಮತ್ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರಿಂದ ಆರಂಭ ಮಾಡಿಕೊಂಡು ನಮ್ಮವರೆಗೆ, ಮಹಾಲಕ್ಷ್ಮೀ ದೇವಿಯರಿಂದ ಆರಂಭ ಮಾಡಿಕೊಂಡು ಸಕಲ ಸದ್ಭಕ್ತರು ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡುತ್ತಾರೆ.
ಮಹಾಲಕ್ಷ್ಮೀ ದೇವಿಯರು ಸಮರ್ಪಣೆ ಮಾಡತಕ್ಕಂತಹ ನೈವೇದ್ಯವೇನಿದೆಯಲ್ಲ, ಅವರೇನು ಲಕ್ಷ್ಮಿತ್ವವಿದೆಯಲ್ಲ, ಅದಕ್ಕೆ ಅದು ಸಾಕ್ಷಿಯಾಗ್ತದೆ. ರಾಜರು ಸಮರ್ಪಣೆ ಮಾಡಿದಾಗ ರಾಜರ ರುಜುತ್ವಕ್ಕೆ ಅದು ಸಾಕ್ಷಿಯಾಗಿ ನಿಲ್ತದೆ. ಇಷ್ಟು ಸರಳವಾದ ವಿಷಯ ಮದಭಾವಿಯವರಿಗೆ ಅರ್ಥವಾಗ್ತಾ ಇಲ್ಲ. ಅಷ್ಟ್ಯಾಕೆ, ಹುಬ್ಬಾಡಿಸುವುದು ಭ್ರೂಭಂಗವಿದೆಯಲ್ಲ, ಈ ಭ್ರೂಭಂಗ, ನಾನು ಹೀಗಂದೆ, ಹೀಗೆ ಬಾ ಅಂದೆ, ಯಾರಿಗಾದರೂ ಬ್ರಹ್ಮ ಪದವಿ ಬರ್ತದೆ ಅದರಿಂದ? ಏನಾದರೂ ಕೆಲಸವಾಗತ್ತೆ ಅದರಿಂದ? ಏನೂ ಇಲ್ಲ. ಆದರೆ ಪರಮಾತ್ಮ ಭ್ರೂಭಂಗವನ್ನು ಮಾಡಿದರೆ, ಪರಮಾತ್ಮ ಹುಬ್ಬಾಡಿಸಿದರೆ, ತದ್ಭ್ರೂ ವಿಜೃಂಭ ಪರಮೇಷ್ಠಿದಿಷ್ಟ್ಯಂ ಅಂತ ನಮ್ಮ ಭಾಗವತ ತಿಳಿಸ್ತದೆ. ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ. ಪರಮಾತ್ಮ ಹೀಗಂತಾನೆ. ವಾಯುದೇವರು ಬ್ರಹ್ಮ ಪದವಿಗೆ ಬರ್ತಾರೆ, ವಾದಿರಾಜರು ವಾಯು ಪದವಿಗೆ ಬರ್ತಾರೆ. ಪರಮಾತ್ಮನ ಭ್ರೂಭಂಗಕ್ಕೆ ಅಷ್ಟು ಸಾಮರ್ಥ್ಯ ಇದೆ, ಅಷ್ಟು ಸಾಮರ್ಥ್ಯ ಇದೆ. ವಾಯುದೇವರ ಭ್ರೂಭಂಗ ಎಲ್ಲರಲ್ಲೂ ಇದೆ. ಯಾರ್ಯಾರಿಗೆ ಹುಬ್ಬಿದೆಯಲ್ಲ ಅವರೆಲ್ಲರೂ ಹುಬ್ಬಾಡಿಸಬಹುದು. ನಾವು ಆಡಿಸಬಹುದು, ನೀವು ಆಡಿಸಬಹುದು. ವಾಯುದೇವರು ಆಡಿಸಿದರೆ ಯದ್ರೂ ವಿಜೃಂಭೇಣ ಸಶಂಭು ಚಕ್ರಂ ಜಗತ್ ಸಮಸ್ತಂ ನಿಯತಂ ನಿಕಾಮಂ. ಸಮಗ್ರ ರುದ್ರಾದಿ ದೇವತೆಗಳ ನಿಯಮನ ಅದರಿಂದ ಉಂಟಾಗ್ತದೆ. ಭ್ರೂಭಂಗ ಎಲ್ಲರಿಗೂ ಇದೆಯಲ್ಲಪ್ಪ. ಎಲ್ಲರ ಭ್ರೂಭಂಗವೂ ಈ ಕಾರ್ಯ ಮಾಡ್ತದೆಯಾ? ಇಲ್ಲ. ವಾಯುದೇವರಲ್ಲಿ ವಾಯುತ್ವವಿದೆ, ಆದ್ದರಿಂದಾಗಿ ಅದು ಆ ಕಾರ್ಯವನ್ನ ಮಾಡುತ್ತದೆ. ಪರಮಾತ್ಮನಲ್ಲಿ ಪರಬ್ರಹ್ಮತ್ವವಿದೆ, ಸರ್ವಸ್ವಾಮಿತ್ವವಿದೆ, ಹೀಗಾಗಿ ಅದು ಬ್ರಹ್ಮ ಪದವಿಯನ್ನು ಕೊಡುತ್ತದೆ. ಹೇಗೆ ಪ್ರತ್ಯೇಕವಾಗಿ ಅರ್ಥವನ್ನು ಮಾಡಿಕೊಳ್ಳುತ್ತೇವೆಯೋ ಹಾಗೆ ಕೌಸಲ್ಯಾದೇವಿಯರು ಭೋಜನ ಸಮರ್ಪಣೆ ಮಾಡಿದ್ದಾರೆ, ಯಶೋಧಾದೇವಿಯರು ಮಾಡಿದ್ದಾರೆ. ಅದು ಅವರಲ್ಲಿ ಭಗವಂತ ಅಷ್ಟು ಪ್ರೀತನಾಗಿದ್ದಾನೆ ಅನ್ನೋದನ್ನು ತೋರಿಸ್ತದೆ. ಗೋಪಿಕಾಸ್ತ್ರೀಯರು ಸಮರ್ಪಣೆ ಮಾಡಿದ್ದಾರೆ, ಅಷ್ಟು ಪ್ರೇಮವಿದೆ ಅನ್ನೋದನ್ನು ತೋರಿಸ್ತದೆ. ಕಾರಣ ಅವರವರ ಯೋಗ್ಯತಾನುಸಾರಿಯಾಗೇನೆ. ಜೊತೆಯಲ್ಲಿ ನಮ್ಮ ರಾಜನು ನೈವೇದ್ಯವನ್ನು ಸಮರ್ಪಣೆ ಮಾಡಿದಾಗ ಭಗವಂತ ಬಂದು ಸ್ವೀಕಾರ ಮಾಡ್ತಾ ಇದ್ದಾನೆ. ಯಾವುದಕ್ಕೆ ಸಾಕ್ಷಿಯಾಯಿತು? ರುಜುತ್ವಕ್ಕೆ ಸಾಕ್ಷಿಯಾಯಿತದು. ರುಜುತ್ವ ನಿರ್ಣಯವಾಗೋದು ಇದರಿಂದ ಅಂತ ನಾವು ಹೇಳ್ತಾ ಇಲ್ಲ. ಮಂದಹಾಸದಿಂದ ದೇವರ ಪರಬ್ರಹ್ಮತ್ವ ನಿರ್ಣಯವಾಗುತ್ತೆ, ಭ್ರೂಭಂಗದಿಂದ ಪರಮಾತ್ಮನ ಪರಬ್ರಹ್ಮತ್ವ ನಿರ್ಣಯವಾಗುತ್ತೆ ಅಂತ ಹೇಳ್ತಾ ಇಲ್ಲ ನಾವು. ಬ್ರಹ್ಮಸೂತ್ರಾದಿಗಳಿಂದ ಏನು ಪರಬ್ರಹ್ಮತ್ವ ನಿರ್ಣಯಿತವಾಗಿದೆಯೋ ಆ ನಂತರ ಆ ಭ್ರೂಭಂಗವನ್ನು ಕಂಡಾಗ ಆ ಭ್ರೂಭಂಗ ಪರಮಾತ್ಮನ ಸರ್ವಸ್ವಾಮಿತ್ವಕ್ಕೆ, ಪರಮಾತ್ಮನ ಮಂದಹಾಸ, ಪರಮಾತ್ಮನ ಪರಬ್ರಹ್ಮತ್ವಕ್ಕೆ, ಪರಮಾನಂದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಇದ್ದೇವೆ. ಹಾಗೇ ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನದಿಂದ ಆಗಮ ವಚನಗಳಿಂದ ರಾಜರ ರುಜುತ್ವ ನಿರ್ಣಯವಾದಾಗ ಅವರ ಜೀವನದ ಪ್ರತಿಯೊಂದು ಚರ್ಯೆಯೂ ರುಜುತ್ವಕ್ಕೆ ಸಾಕ್ಷಿಯಾಗ್ತದೆ. ಈ ಮಾತನ್ನು ನೀವು ಹೇಳೋದಲ್ಲ, ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ. ನಮ್ಮ ಶ್ರೀಮದಾಚಾರ್ಯರು ಓಡಾಡಿದರು, ಗಮನ ಆಸನ ಆಚಾರ್ಯರು ಕುಳಿತರು, ಸಂಕಥಾದಿ ಶ್ರೀಮದಾಚಾರ್ಯರು ಮಾತನಾಡಿದರು. ಇಷ್ಟನ್ನ ಚಿಂತನ ಮಾಡುವುದರಿಂದ ಮೋಕ್ಷ ದೊರೆಯುತ್ತದೆ ಅಂತಾರೆ ನಾರಾಯಣ ಪಂಡಿತಾಚಾರ್ಯರು. ಕಾರಣ ನಮ್ಮ ಶ್ರೀಮದಾಚಾರ್ಯರು ವಾಯುದೇವರು. ಯಾವಾಗ ವಾಯುತ್ವ ನಿರ್ಣೀತವಾಯಿತೋ ಆಗ ಪ್ರತಿಯೊಂದು ಘಟನೆಯೂ ವಾಯುತ್ವಕ್ಕೆ ಸಾಕ್ಷಿಯಾಯಿತು. ಹಾಗೆ ರಾಜರ ಜೀವನದ ಪ್ರತಿಯೊಂದು ಘಟನೆ ಅವರ ರುಜುತ್ವಕ್ಕೆ ಸಾಕ್ಷಿಯಾಗತ್ತೆ ಆಖ್ಯಾನದಿಂದ ನಿರ್ಣೀತವಾದಾಗ. ಆಖ್ಯಾನದ ಮೇಲೆ ಆಕ್ಷೇಪ ಮಾಡಿ, ಅವಶ್ಯವಾಗಿ ಮಾಡಿ. ನಿಮ್ಮದೇ ಶಬ್ದ, ನಿಮ್ಮ ಇಡೀ ಪಾಂಡಿತ್ಯವನ್ನು ಪಣಕ್ಕಿಟ್ಟುಕೊಂಡು, ನಿಮ್ಮದು ಅಂದರೆ ನಿಮ್ಮ ಪಣದವರದು, ನಿಮ್ಮ ಬಣದವರದು, ನಿಮ್ಮ ಸಮಗ್ರ ಪಾಂಡಿತ್ಯವನ್ನು ಪಣಕ್ಕಿಟ್ಟು ಆಖ್ಯಾನದ ಅಪ್ರಾಮಾಣ್ಯ ಸಮರ್ಥನೆ ಮಾಡಲಿಕ್ಕೆ ಪ್ರಯತ್ನ ಪಡಿ. ಆ ಸಕಲ ಅಪ್ರಾಮಾಣ್ಯದ ವಚನಗಳನ್ನು ನಮ್ಮ ಆ ಸ್ವಪ್ನ ವೃಂದಾವನಾಖ್ಯವೇ ಹೇಗೆ ಭಸ್ಮ ಮಾಡ್ತದೆ ಅನ್ನೋದನ್ನು ತೋರಿಸಿಕೊಡುತ್ತೇನೆ. ಆಖ್ಯಾನದಿಂದ ರುಜುತ್ವ ನಿರ್ಣಯವಾಗಿದೆ, ರುಜುತ್ವಕ್ಕೆ ಸಾಕ್ಷಿಯಾಯಿತಿದು. ಶ್ರೀಮದಾಚಾರ್ಯರು ಈ ಮಾತನ್ನು ಮಹಾಭಾರತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಒಬ್ಬ ವ್ಯಕ್ತಿ 1 ರೂಪಾಯಿ ದಾನವನ್ನು ಮಾಡಿದ, ಏನು ಫಲ ಬಂತಪ್ಪ? ಅಲ್ಪವಿತ್ತನಾದವನು ದಾನ ಮಾಡಿದಾಗ ಮಹಾಫಲ ಬರ್ತದೆ. ಹಾಗಾದರೆ ಪಾಂಡವರು ಮಹಾಧನವಂತರು, ಇಡೀ ಸಪ್ತದ್ವೀಪವತಿಯಾದ ಪೃಥ್ವಿ ಅವರ ಅಧೀನವಾಯಿತು. ಅವರು ಮಾಡಿದ ದಾನ ಕಡಿಮೆನು ಇಲ್ಲ. ತಥಾಪ್ಯನಂತ ಫಲದಾಹ ಕರ್ತುರೇವ ಮಹಾಗುಣಾಹ. ಕರ್ತೃವಿನಲ್ಲಿ, ಕಾರ್ಯ ಮಾಡುವ ಕರ್ತೃವಿನಲ್ಲಿ ಏನು ಗುಣವಿದೆಯೋ ಆ ಗುಣವೇ ಅವನ ಕ್ರಿಯೆಯಲ್ಲಿಯೂ ಸಹಿತ ಗುಣವನ್ನು, ಆ ಕ್ರಿಯೆಗೆ ಮಹಿಮೆಯನ್ನು ತಂದುಕೊಡುತ್ತದೆ, ಅನಂತ ಫಲವನ್ನು ತಂದುಕೊಡುತ್ತದೆ. ಶ್ರೀಮದಾಚಾರ್ಯರು ತಿಳಿಸಿ ಹೇಳ್ತಾರೆ. ರಾಜಸೂಯ ಯಜ್ಞವನ್ನು ಹರಿಶ್ಚಂದ್ರರು ಮಾಡಿದರು, ರಾಜಸೂಯ ಯಜ್ಞವನ್ನು ಚಂದ್ರರೂ ಮಾಡಿದರು. ಅವರಿಗೆ ಬ್ರಹ್ಮ ಪದವಿ ಬರ್ತದೋ? ಇಲ್ಲ. ಕರ್ತರು ಯಥಾ ವಿಧಾನತಃ, ಈ ಸ್ಪಷ್ಟವಾದಂತಹ ಕ್ರಮದೊಳಗಡೆಗೆ, ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ರಾಜಸೂಯವನ್ನ ಯೋಗ್ಯರಾದವರು ಮಾಡಿದಾಗ, ಬ್ರಹ್ಮ ಪದವಿಗೆ ಯೋಗ್ಯರಾದವರು ಮಾಡಿದಾಗ ಅದು ಬ್ರಹ್ಮ ಪದವಿಯನ್ನು ತಂದುಕೊಡುತ್ತದೆ. ಹಾಗೆ ಇದು ಸರಳವಾಗಿದೆ ವಿಷಯ.
ನಮಗೆ ಅತ್ಯಂತ ಸ್ಪಷ್ಟವಿದೆ. ಶ್ರೀಮತ್ ಸ್ವಪ್ನ ವೃಂದಾವನಾಖ್ಯಾನಾದಿ ಆಗಮಗಳಿಂದ ರುಜುತ್ವ ನಿರ್ಣಯವಾಗ್ತದೆ. ಆ ಅದರ ನಿರ್ಣಯವನ್ನು ಮಾಡಿಕೊಡ್ತೇವೆ, ಪ್ರಾಮಾಣ್ಯ ಸಮರ್ಥನೆ ಮಾಡಿಕೊಡ್ತೇವೆ. ಆ ನಿರ್ಣೀತವಾದಂತಹ ರುಜುತ್ವಕ್ಕೆ ನಮ್ಮ ರಾಜರ ಜೀವನದಲ್ಲಿ ಸಾಕ್ಷಿಗಳು ದೊರೆಯುತ್ತವೆ. ಒಂದಲ್ಲ ಎರಡಲ್ಲ, ವಿಪುಲವಾದ ಸಾಕ್ಷಿಗಳು ದೊರೆಯುತ್ತವೆ. ರಾಜರ ಗ್ರಂಥಗಳಲ್ಲಿ ಸೂಚನೆಗಳು ದೊರೆಯುತ್ತವೆ. ಅವೆಲ್ಲವನ್ನು ನಾವು ತಿಳಿತಾ ಹೋಗೋಣ ಅಂತ ಹೇಳಿ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.